ಬಿಜೆಪಿ ಕಾರ್ಯಕರ್ತನ ಸಾವಿನ ಕೇಸ್ ಕಾಂಗ್ರೆಸ್ಸಿಗರಿಗೆ ಸಂಕಷ್ಟ ತಂದಿಡೋದು ಫಿಕ್ಸಾ? ಯಾಕಂದ್ರೆ ಈ ಬಗ್ಗೆ ಸಿಎಂ ಸಿದ್ದರಾಮಯ್ಯನವರು ಅಧಿಕಾರಿಗಳಿಂದ ಮಾಹಿತಿಯನ್ನ ಪಡೆದಿದ್ದಾರೆ. ಇನ್ನು ಬಿಜೆಪಿ ಕಾರ್ಯಕರ್ತನ ಸೂಸೈಡ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಕಾಂಗ್ರೆಸ್ಸಿನ ಶಾಸಕರ ಬುಡಕ್ಕೆ ಸಂಕಷ್ಟವನ್ನ ತಂದಿಡುತ್ತಾ ಅನ್ನೋ ಪ್ರಶ್ನೆಯ ನಡುವೆ ಹಿರಿಯ ಅಧಿಕಾರಿಗಳಿಂದ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಜೊತೆಯಲ್ಲಿ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳಾಗಬಾರದು. ಯಾಕಂದ್ರೆ ಬಿಜೆಪಿಯ ಘಟಾನುಘಟಿ ನಾಯಕರು ಪ್ರತಿಭಟನೆಯನ್ನ ಮಾಡೋದಕ್ಕೆ ಸಿದ್ಧವಾಗಿ ನಿಂತಿದ್ದಾರೆ, ಪ್ರೊಟೆಸ್ಟ್ಗೆ ರೆಡಿ ಆಗಿದ್ದಾರೆ. ಎಲ್ಲರೂ ಕೂಡ ಕುಶಾಲನಗರದಲ್ಲಿದ್ದಾರೆ. ಹೀಗಾಗಿ ಆ ಭಾಗದಲ್ಲಿ ಬಿಗಿ ಬಂದೋಬಸ್ತ್ ಮಾಡುವುದಕ್ಕೆ ಪೊಲೀಸ್ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ. ಈಗಾಗಲೇ ಬ್ಯಾರಿಗೇಟ್ಗಳನ್ನ ಹಾಕಿ ಪೊಲೀಸ್ ನಿಯೋಜನೆ ಆಗಿದೆ, ಸರ್ಪಗಾವಲೆ ಇದೆ ಪೊಲೀಸರದಲ್ಲಿ. ಹಾಗಾಗಿ ಇನ್ನಷ್ಟು ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಸಿಎಂ ಸೂಚನೆ ಕೊಟ್ಟಿದ್ದಾರೆ. ಜೊತೆಯಲ್ಲಿ ಈ ಪ್ರಕರಣದಲ್ಲಿ ಕೇಳಿ ಬಂದಿರೋ ಹೆಸರು ಯಾರದ್ದು? ಕಾಂಗ್ರೆಸ್ಸಿನ ಶಾಸಕರ ಹೆಸರು ಕೇಳಿ ಬರ್ತಿದೆ. ಹಾಗಾಗಿ ಎಲ್ಲ ಮಾಹಿತಿಯನ್ನ ಮುಖ್ಯಮಂತ್ರಿಗಳು ಪಡೆದಿದ್ದಾರೆ. ಒಂದು ಕಡೆ ಗೃಹ ಸಚಿವರು ಕೂಡ ಈಗಾಗಲೇ ಬೆಂಗಳೂರಿನಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ. ಏನು, ಯಾರೇ ಇದ್ರೂ ಕೂಡ ತನಿಖೆ ಆಗತ್ತೆ, ಸದ್ಯಕ್ಕೆ ಸಿಐಡಿಗೂ ವಹಿಸಲ್ಲ ಅನ್ನೋ ಮಾತು ಹೇಳಿದ್ದಾರೆ. ಇದರ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯನವರು ಕೂಡ ಅಧಿಕಾರಿಗಳ ಜೊತೆ ಮಾತುಕತೆ ಮಾಡ್ತಿದ್ದಾರೆ, ಎಲ್ಲಾ ರೀತಿಯಂತ ಮಾಹಿತಿಗಳನ್ನ ಪಡ್ಕೊಳ್ತಿದ್ದಾರೆ. ಜೊತೆಯಲ್ಲಿ ಸದ್ಯ ನಮ್ಗೆ ಗೊತ್ತು ಏನಾಗ್ತಿದೆ. ಕುಶಾಲನಗರದಲ್ಲಿ ಈಗಾಗಲೇ ಬಿಜೆಪಿಯ ಎಲ್ಲ ನಾಯಕರು ಜಮಾಯಿಸಿದ್ದಾರೆ. ಪ್ರತಿಭಟನೆ ಮಾಡೋದಕ್ಕೆ ಶವವನ್ನ ಮುಂದಿಟ್ಟು ಕಾರ್ಯಕರ್ತ ವಿನಯ್ ಮೃತದೇಹವನ್ನ ಮುಂದಿಟ್ಟು ಪ್ರೊಟೆಸ್ಟ್ ಮಾಡೋದಕ್ಕೆ ರೆಡಿ ಆಗಿದ್ದಾರೆ. ಇನ್ನೇನು ಸ್ವಲ್ಪ ಹೊತ್ತಲ್ಲೇ ಪ್ರೊಟೆಸ್ಟ್ ಶುರುವಾಗುತ್ತೆ. ಇನ್ನು ಮಂಗಳೂರು ರಸ್ತೆಯನ್ನು ಕೂಡ ಅಡ್ಡ ಹಾಕಿ ಪ್ರೊಟೆಸ್ಟ್ ಮಾಡೋದಕ್ಕೆ ಬಿಜೆಪಿಯ ನಾಯಕರು ಕೂಡ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಏನು ಆಗಬಾರದು. ಯಾಕಂದ್ರೆ ಈ ಪ್ರಕರಣದಲ್ಲಿ ಕೇಳಿ ಬರ್ತಿರೋದು ಕಾಂಗ್ರೆಸ್ ಶಾಸಕರ ಹೆಸರು. ಮತ್ತೊಂದು ಕಡೆ ಬಿಜೆಪಿ ಬಹಳ ದೊಡ್ಡ ಮಟ್ಟದಲ್ಲಿ ಇದನ್ನು ಹಿಡ್ಕೊಂಡಿದೆ. ಹೀಗಾಗಿ ಎಲ್ಲಾದ್ರೂ ಸ್ವಲ್ಪ ಆಚೆ ಈಚೆ ಆಗಿಬಿಟ್ರೆ ಕಾಂಗ್ರೆಸ್ಸಿಗೆ ಮತ್ತೊಂದು ಸಂಕಷ್ಟ. ಇದು ಈಗಾಗಲೇ ಸಂಕಷ್ಟ ಬಂದು ಬಿಟ್ಟಿದೆ. ಜೊತೆಯಲ್ಲಿ ಪರಿಸ್ಥಿತಿಯನ್ನ ಸರಿಯಾಗಿ ಹ್ಯಾಂಡಲ್ ಮಾಡಿಲ್ಲ ಅಂದ್ರೂ ಸರ್ಕಾರಕ್ಕೆ ಇದು ನಿಜಕ್ಕೂ ಕೂಡ ಒಂದು ಕೆಂಡ ಆಗಿಬಿಡುತ್ತೆ. ಹಾಗಾಗಿ ಮುಖ್ಯಮಂತ್ರಿಗಳು, ಗೃಹ ಸಚಿವರೆಲ್ಲರೂ ಕೂಡ ಈ ಪ್ರಕರಣದ ಬಗ್ಗೆ ಈಗ ಬಹಳ ನಿಗಾ ಇಟ್ಟಿದ್ದಾರೆ. ಯಾಕಂದ್ರೆ ಬಿಜೆಪಿಯವರು ಮಾತ್ರ ಬಿಡೋದೇ ಇಲ್ಲ. ಯಾಕಂದ್ರೆ ಬಿಜೆಪಿಯ ಕಾರ್ಯಕರ್ತ ಒಂದು ಕಡೆ, ಮತ್ತೊಂದು ಕಡೆ ಸಾಮಾನ್ಯವಾಗಿ ನೋಡೋದಾದ್ರೂ ಕೂಡ ಪ್ರಶ್ನೆ ಮಾಡಿರೋದು ಅಂದ್ರೆ ವಾಟ್ಸಪ್ ಗ್ರೂಪ್ ಇತ್ತು. ವಾಟ್ಸಪ್ ಗ್ರೂಪ್ ಇನ್ ಯಾವುದೋ ಪಕ್ಷಕ್ಕೆ ಸಂಬಂಧಪಟ್ಟಿರುವಂತ ನಿಟ್ಟಿಗಿಂತ ಹೆಚ್ಚಾಗಿ ಅದರ ಹೆಸರೇ ಇರೋದು ಅಲ್ಲಿನ ಅಭಿವೃದ್ಧಿ ವಿಚಾರವಾಗಿ ಆ ಹೆಸರನ್ನ ಇಟ್ಕೊಂಡಿದ್ರು. ಹಾಗಾಗಿ ಆ ಗ್ರೂಪ್ ಅಲ್ಲಿ ಹೊನ್ನಣ್ಣ ಅವರು, ಶಾಸಕರು, MLA ಅವರ ವಿಚಾರವಾಗಿ ಒಂದಿಷ್ಟು ಪೋಸ್ಟ್ ಆಗಿತ್ತು. ಅದನ್ನ ಇಟ್ಟುಕೊಂಡು ಅದಾದ್ಮೇಲೆ FIR ಆಗತ್ತೆ. ಹಾಗಾಗಿ ಸಾಕಷ್ಟು ಕುತೂಹಲ ಕಾರಣ ಆಗ್ತಿದೆ. ಈಗ ಪ್ರಕರಣ ಯಾವ್ಯಾವ ತಿರುವನ್ನ ಪಡೆದುಕೊಳ್ಳುತ್ತೆ, ಏನಾಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ. ಯಾಕಂದ್ರೆ FIR ಅಲ್ಲಿ ಬೇರೆ ಬೇರೆ ಪ್ರಶ್ನೆಗಳು ಮೂಡೋದಂತಂದ್ರೆ ಏನಾಗುತ್ತೆ ಅನ್ನುವಂಥ ಅನುಮಾನಗಳು ಸದ್ಯ ಮೂಡ್ತಾ ಇದೆ. ಇನ್ನು ಕೈ ನಾಯಕರಿಗೆ ಸಂಕಷ್ಟವನ್ನ ತಂದಿಡ್ತಾ ಇದೆ ವಿನಯ್ ಸೂಸೈಡ್ ಪ್ರಕರಣ. ಹಿರಿಯ ಪೊಲೀಸ್ ಅಧಿಕಾರಿಗಳಿಂದ ಸಿಎಂ ಮಾಹಿತಿಯನ್ನ ಪಡೆದಿದ್ದಾರೆ. ಇಲ್ಲಿ ಸಾಮಾನ್ಯವಾಗಿ ಕೆಲವೊಂದಿಷ್ಟು ಅನುಮಾನಗಳು ಮೂಡ್ತಾ ಹೋಗುತ್ತೆ. ಆ ವಾಟ್ಸಪ್ ಗ್ರೂಪ್ ಅಲ್ಲಿ ಮೃತ ವಿನಯ್ ಒಬ್ರೇ ಅಡ್ಮಿನ್ ಅಲ್ಲ, ಜೊತೆಯಲ್ಲಿ ಇನ್ನೂ ಅನೇಕರಿದ್ರು. ಆದ್ರೆ ವಿನಯ್ನನ್ನೇ ಯಾಕೆ ಟಾರ್ಗೆಟ್ ಮಾಡಿದ್ರು? ಇನ್ನು ಪೊಲೀಸರು ಕೂಡ ಈ ಪ್ರಕರಣದಲ್ಲಿ ಸಾಕಷ್ಟು ಕಾರ್ಯವನ್ನು ಮರೆತಿದ್ದಾರೆ ಅನ್ನೋ ವಿಚಾರ ಕೂಡ ಗೊತ್ತಾಗ್ತಿರೋದು. ಎಸ್, ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡೋದಕ್ಕೆ ನೇರ ಸಂಪರ್ಕದಲ್ಲಿ ನಮ್ಮ ಜೊತೆ ಜಾಯ್ನ್ ಆಗ್ತಿದ್ದಾರೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ದುರ್ಗೇಶ್. ಎಸ್ ದುರ್ಗೇಶ್, ಈಗ ಸೂಸೈಡ್ ಕಿಚ್ಚು ದಗದಗ ಅಂತ ಹೊತ್ತಿ ಉರಿತಾ ಇದೆ. ಮತ್ತೊಂದು ಕಡೆಯಲ್ಲಿ ಪ್ರೊಟೆಸ್ಟ್ ಮಾಡೋದಕ್ಕೆ ಬಿಜೆಪಿಯ ಘಟಾನುಘಟಿಗಳು ಫೀಲ್ಡ್ಗೆ ಇಳಿದಿದ್ದಾರೆ. ಯಾವ ರೀತಿಯಾಗಿ ಅವರ ಪ್ರತಿಭಟನೆ ಸಾಗುತ್ತೆ, ಏನೆಲ್ಲ ಅಪ್ಡೇಟ್ಸ್ ಇದೆ ಈ ಬಗ್ಗೆ ದುರ್ಗೇಶ್?
ಖಂಡಿತ ಅಖಿಲೇಶ್, ಈ ಒಂದು ಪ್ರಕರಣ ಬಿಜೆಪಿಗೆ ಬ್ರಹ್ಮಾಸ್ತ್ರ ಆಗಿರುವಂಥದ್ದು. ಯಾಕಂತಂದರೆ ಈ ಒಂದು ಪ್ರಕರಣದಲ್ಲಿ ಇಬ್ಬರು ಶಾಸಕರು ಹೆಸರನ್ನು ಉಲ್ಲೇಖ ಮಾಡಿ ಡೆತ್ ನೋಟ್ನಲ್ಲಿ ಉಲ್ಲೇಖ ಮಾಡಿರೋದ್ರಿಂದ ಈ ಪ್ರಕರಣವನ್ನು ಬಿಜೆಪಿ ಅಸ್ತ್ರ ತೆಗೆದುಕೊಂಡಿದೆ. ಈಗಾಗಲೇ ಮಡಿಕೇರಿಯ ಸೋಮವಾರಪೇಟೆ ಕುಶಾಲನಗರದಲ್ಲಿ ಬೃಹತ್ ಪ್ರತಿಭಟನೆ ನಡೆಸ್ತಾ ಇದೆ. ಅದರಲ್ಲೂ ಕೂಡ ವಿಜೇಂದ್ರ ಅವರು ಕೂಡ ಇದೀಗ ಪ್ರತಿಭಟನೆಗೆ ಅದರಲ್ಲೂ ಕೂಡ ಕುಶಾಲನಗರಕ್ಕೆ ಎಂಟ್ರಿಯನ್ನು ಕೊಟ್ಟಿರುವಂಥದ್ದು. ವಿಜೇಂದ್ರಗೆ ಪ್ರತಾಪ್ ಸಿಂಹ ಆಗಿರ್ಬೋದು, ಯದುವೀರ್ ಅವರು ಸಾಥ್ ಕೊಟ್ಟಿರೋದ್ರಿಂದ ಈ ಒಂದು ಪ್ರಕರಣದಲ್ಲಿ ಪೊನ್ನಣ್ಣ ಮತ್ತು ಮಂತರಗೌಡರ ಹೆಸರನ್ನು ಕೈ ಬಿಟ್ಟಿದ್ದಾರೆ. ಆ ಇಬ್ಬರ ಹೆಸರನ್ನು ಸೇರಿಸುವವರೆಗೂ ಕೂಡ ನಾವು ಯಾವುದೇ ರೀತಿಯ ಅಂತ್ಯಕ್ರಿಯೆಯನ್ನು ಮಾಡಲ್ಲ ಅನ್ನುವಂಥ ಹೋರಾಟವನ್ನು ಮಾಡ್ತಿರುವಂಥದ್ದು. ಪ್ರಮುಖವಾಗಿ ಗಮನಿಸಬೇಕಾದ ಅಂಶ ಏನಂತಂದರೆ, CM ಸಿದ್ದರಾಮಯ್ಯ ಅವರ ಕಾನೂನು ಸಲಹೆಗಾರ ಆಗಿರುವಂಥ ಪೊನ್ನಣ್ಣ ಅವರ ಹೆಸರು, ಮಂತರಗೌಡ ಅಂದರೆ ಕಾಂಗ್ರೆಸ್ನ ಶಾಸಕ ಆಗಿರುವಂಥ ಮಂತರಗೌಡ ಹೆಸರು ಈ ಪ್ರಕರಣದಲ್ಲಿ ಇರೋದರಿಂದ ವಾಟ್ಸಾಪ್ನಲ್ಲಿ ಡೆತ್ ನೋಟ್ನಲ್ಲಿ ಅವರು ಪ್ರಮುಖವಾಗಿ ಇವರಿಬ್ಬರ ಹೆಸರನ್ನು ಉಲ್ಲೇಖಿಸಿದ್ದಾರೆ. ಆದರೆ ಪೊಲೀಸರು ಈ ಒಂದು FIR ದಾಖಲಿಸಬೇಕಾದ್ರೆ ಇಬ್ಬರ ಹೆಸರನ್ನು ದಾಖಲಿಸಿಲ್ಲ. ಇಬ್ಬರ ಹೆಸರನ್ನು ದಾಖಲಿಸಿ ತಪ್ಪಿತಸ್ಥರ ಮೇಲೆ ಕ್ರಮ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ನಿನ್ನೆಯಿಂದ ಕೂಡ ಅವರ ಕುಟುಂಬಸ್ಥರು BJP ನಾಯಕರು ಹೋರಾಟವನ್ನು ಮಾಡ್ತಾ ಇರುವಂಥದ್ದು. ಇವತ್ತು BJPಯ ಘಟಾನುಘಟಿ ನಾಯಕಗಳಂತ ವಿಜೇಂದ್ರ ಆಗಿರ್ಬೋದು, ಛಲವಾದಿ ನಾರಾಯಣಸ್ವಾಮಿ ಆಗಿರ್ಬೋದು, ಪ್ರತಾಪ್ ಸಿಂಹ ಆಗಿರ್ಬೋದು, ಯದುವೀರ್ ಸಂಸದರಿರುವಂಥ ಯದುವೀರ್ ಅವರು ಕೂಡ ಈ ಒಂದು ಹೋರಾಟದಲ್ಲಿ ಪಾಲ್ಗೊಂಡಿದ್ದಾರೆ. ಹೀಗಾಗಿ ಈ ಒಂದು ಹೋರಾಟ ಯಾವ ರೀತಿ ಮುಂದೆ ತೆಗೆದುಕೊಳ್ಳುತ್ತೆ ಅನ್ನೋ ನಿಟ್ಟಿನಲ್ಲಿ ಕೂಡ ಈಗಾಗಲೇ CM ಸಿದ್ದರಾಮಯ್ಯ ಅವರು ಸಾಕಷ್ಟು ಖಡಕ್ ಸೂಚನೆಯನ್ನು ಪೊಲೀಸ್ ಅಧಿಕಾರಿಗಳು ನೀಡಿರುವಂಥದ್ದು. ಯಾವುದೇ ರೀತಿಯ ಅಹಿತಕರ ಘಟನೆ ನಡೆಯಬಾರದು, ಶಾಂತಿಯುತ ಪ್ರತಿಭಟನೆಗೆ ಅವಕಾಶ ಸೂಚನೆಯನ್ನು